ನಿನ್ನೆಯ ಕಮೆಂಟ್ ಸೆಕ್ಷನಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೈನಸ್ ಪ್ರಾಬ್ಲಮ್ ಮಕ್ಕಳಿಗೆ ಯಾಕೆ ಬರುತ್ತೆ, ಸೈನಸೈಟಿಸ್ ಅಂತ ಹೇಳ್ತೀವಿ. ಅದಕ್ಕೆ ಕಾರಣ ಬಹಳ ಇದೆ. ವೈರಸ್ಸಿಂದನೂ ಬರ್ಬೋದು, ಬ್ಯಾಕ್ಟೀರಿಯಾದಿಂದನೂ ಬರ್ಬೋದು, ಫಂಗಸ್ಸಿಂದನೂ ಬರ್ಬೋದು, ಅಥವಾ ಅಲರ್ಜಿಯಿಂದನೂ ಬರ್ಬೋದು. ಇಲ್ಲದೆ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಕೂಡ ಬರ್ಬೋದು, ಅಥವಾ ಮೂಗಿನ ಒಳಗೆ ಯಾವ್ದಾದ್ರು ದುರ್ಮಾಂಸ ಅಂತ ಹೇಳ್ತೀವಿ, ನೇಸಲ್ ಪಾಲಿಪ್ಸ್, ಅದು ಕೂಡ ಕಾರಣ ಆಗಿರ್ಬೋದು. ಸರಿಯಾಗಿ ಪರೀಕ್ಷೆ ಮಾಡ್ಕೋಬೇಕಾಗುತ್ತೆ. ಕಾಮನ್ ಆಗಿ ನಾವು ನೋಡೋದು, ಈಗ ವೈರಸ್ ಅಥವಾ ಬ್ಯಾಕ್ಟೀರಿಯಲ್ ಇದ್ದರೆ ಇಮಿಡಿಯೇಟ್ಲಿ ಕಡಿಮೆ ಆಗುತ್ತೆ, ಒಂದು ವಾರದಲ್ಲಿ ಅಥವಾ ಒಂದು ಕೋರ್ಸ್ ಆಫ್ ಟ್ರೀಟ್ಮೆಂಟಿಂದ ಕಡಿಮೆ ಆಗುತ್ತೆ. ಬಟ್ ಅಲರ್ಜಿಕ್ ಸೈನಸೈಟಿಸ್ ಇದ್ದರೆ, ಅಥವಾ ಪ್ರತಿಶಾಯ ಅಂತ ಹೇಳ್ತೀವಿ ನಾವು ಆಯುರ್ವೇದಿಕಲ್ಲಿ, ಅದಕ್ಕೆ ನಾವು ರೂಟ್ ಕಾಸ್ ಅಂದರೆ ಏನು ಕಾರಣ ಅನ್ನೋದನ್ನು ಕಂಡುಹಿಡಿಬೇಕು. ಈಗ ತುಂಬ ಸರಿ ಏನಾಗುತ್ತೆ, ಡಸ್ಟ್ ಅಲರ್ಜಿ ಇರುತ್ತೆ ಬಹಳ ಮಕ್ಕಳಲ್ಲಿ. ಆ ಧೂಳು ಮೂಗಿಗೆ ಹೋದಾಗ ಅದು ಸಮಸ್ಯೆ ಉಂಟಾಗುತ್ತೆ. ಆ ಡಸ್ಟನ್ನು ನಾವು ಫೈಂಡ್ ಔಟ್ ಮಾಡಬೇಕು, ಎಲ್ಲಿಂದ ಬಂತು ಆ ಧೂಳು. ಪುಸ್ತಕದಿಂದ ಬಂತಾ, ಬಟ್ಟೆಯಿಂದ ಬಂತಾ, ಚಾದರ ಬೆಡ್ಶೀಟಿಂದ ಬರುತ್ತಾ, ಅಥವಾ ಮಲಗುವಂಥ ಪಿಲ್ಲೋಯಲ್ಲಿ ತಲೆದಿಂಬಲ್ಲಿ ಏನಾದರೂ ಡಸ್ಟ್ ಇದೆಯಾ, ಅಥವಾ ಪುಸ್ತಕ, ಬ್ಯಾಗು. ಸೊ ಆ ಮನೆಯಲ್ಲಿ ಏನಾದರೂ ಧೂಳಿದ್ರೆ ಅದನ್ನು ನಾವು ಫೈಂಡ್ ಔಟ್ ಮಾಡಿ ಆ ಧೂಳನ್ನು ಅದನ್ನು ಅವಾಯ್ಡ್ ಮಾಡಬೇಕು. ರೋಡಿಂದ ಅಥವಾ ಎಲ್ಲಾದರೂ ಹೊರಗಡೆಯಿಂದ ಬರೋದಿದ್ರೆ ಮಾಸ್ಕ್ ಯೂಸ್ ಮಾಡ್ಬೋದು. ಮತ್ತು ಇದಕ್ಕೆ ಸರಿಯಾದ ಆಯುರ್ವೇದಿಕ್ ಚಿಕಿತ್ಸೆ ಇದೆ. ನಾವು ಈ ಪುಷ್ಕರ ಮೂಲ, ಅಮೃತ ಇದ್ದಂಥ ಒಂದು ಕೆಲವು ಔಷಧಿಗಳಿದೆ. ಅದನ್ನು ದೀರ್ಘಾವಧಿ ಅಂದರೆ 1-2-3 ತಿಂಗಳ ಕಾಲ ತೆಗೆದುಕೊಂಡ್ರೆ ಆ ಸೈನಸ್ ಪ್ರಾಬ್ಲಮಿಗೆ ಪರಿಹಾರ ಸಿಗುತ್ತೆ. ಬಟ್ ಅದನ್ನು ಫೈಂಡ್ ಔಟ್ ಮಾಡಬೇಕು, ಅದು ಯಾವುದರಿಂದ ಬಂದಿದೆ ಅಂತೇಳಿ ಎಕ್ಸಾಮಿನೇಷನ್ ಮಾಡಿ ನೋಡಿದರೆ ಒಳ್ಳೆಯದು. ಯೂಸಲಿ ಅಲರ್ಜಿಯಿಂದ ಇರುತ್ತೆ. ಆ ಅಲರ್ಜಿಯಿಂದ ನಾವು ಪರಿಹಾರವನ್ನು ಪಡೆದುಕೊಳ್ಬೇಕು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಬೇಕು, ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡಬೇಕು. ಧನ್ಯವಾದ.